ಏನ್ರಿ ಏನ್ರಿ ಇವತ್ತು ಪುಟ್ಟರಂಗಜ್ಜರು ಕೊಡಾಳು ಕೆಂಚಾವತ್ರ ಜಾತ್ರೆ ಹೋಗ್ತೀವಿ ಅಂತ ಹೇಳಿದಲ್ಲ. ಹೋಗ್ತಾರೆ ನೋಡ್ರಿ ಅವರು. ನಾವು ಹೋಗೋಣ ಅವ್ರ ಜೊತೆ. ಇವತ್ತೊಂದು ದಿವಸ ವ್ಯಾಪಾರ ಮಾಡೋದೇನು ಬೇಡ, ನಿಲ್ಲಿಸ್ಬಿಡೋಣ. ಇವತ್ತೊಂದು ದಿವಸ ನಾವು ದೇವ್ರ ಜಾತ್ರೆಗೆ ಹೋಗಿ ಬಂದ್ಬಿಡೋಣ ಬರ್ರಿ. ಅದಕ್ಕೇನಂತೆ ನಡಿಯತ್ಲಾಗೆ ವರ್ಷಿಡೀ ವ್ಯಾಪಾರ ಮಾಡೋದು ಇದ್ದಿದೆ. ಹಬ್ಬ ಹರಿದಿನ ಅಂತ ಹೇಳ್ಬಿಟ್ಟು ಈ ಕೊಳಲು ಕೆಂಚಾವದ್ರ ಪವಾಡಗಳನ್ನೆಲ್ಲ ನಾನು ಕೇಳಿದ್ದೀನಿ. ಒಂದ್ಸರಿ ನಾವು ಭೇಟಿ ಕೊಟ್ಟು ಪುಣ್ಯ ಪುರುಷಾರ್ಥ ಸಂಪಾದನೆ ಮಾಡ್ಕೊಂಡು ಬರೋಣ. ನನಗಂತೂ ಸಂಪೂರ್ಣ ಒಪ್ಪಿಗೆ ಐತೆ. ನಿನಗೂ ಒಪ್ಪಿಗೆ ಇದೆಯಾ? ಹಾಗಾದರೆ ನಡಿ ಹೋಗೋಣ. ಹ್ಞೂ ಕಣ್ರಿ, ನನಗಂತೂ ಸಂಪೂರ್ಣ ಒಪ್ಪಿಗೆ ಇದೆ. ನಡೀರಿ ಹೋಗೋಣ. ಪುಟ್ಟರಂಗಜ್ಜಿ ಕರಿಯಪ್ಪಣ್ಣ ರಂಗಜವರೆಲ್ಲ ಹೋಗ್ತಾರೆ, ನಾವು ಅವ್ರ ಜೊತೆನೇ ಹೋಗೋಣ. ನಾವಿಬ್ರೇನು ಸಪ್ರೇಟಾಗಿ ಹೋಗೋದು ಬೇಡ. ನಾವು ಅವ್ರ ಜೊತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಆಯ್ತು ಹಂಗೆ ಮಾಡೋಣ ಬಿಡು. ಇದೆ ಹಂಗಾರೆ ಪುಟ್ಟರಂಗಜ್ಜಿಯವ್ರಿಗೆ ಒಂದು ಫೋನ್ ಮಾಡಮ್ಮ. ನಾವು ಬರ್ತೀವಿ ಕಣಜ್ಜಿ, ನಮ್ಮನ್ನು ಕರ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡು. ಆವಾಗ ಕರಿಯಪ್ಪಣ್ಣ ರಂಗಜ್ಜ ಅವರ ಶಿವಮ್ಮ ಮಾದ ಹುಡುಗ ಎಲ್ಲ ಇರ್ತಾರೆ. ಮಾದ ಏನು ಬರಲ್ಲ ಅನ್ಸುತ್ತೆ, ಯಂಕ ಬರ್ತಾನೆ. ಯಂಕ ಅವ್ರ ಅಜ್ಜಿ ಜೊತೆಗೆ ಇರ್ತಾನೆ. ಒಂದು ಫೋನ್ ಮಾಡಮ್ಮ, ಅಜ್ಜಿ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಒಟ್ಟಿಗೆ. ಅದಕ್ಕೇನಂತೆ ಈಗಲೇ ಮಾಡ್ತೀನಿ ಬಿಡ್ರಿ, ನೀವು ತಲೆ ಕೆಡಿಸ್ಕೊಬೇಡಿ. ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋಣ. ಅಲ್ಲಿ ಕೊಳಲು ಕೆಂಚಾವದ್ರ ಜಾತ್ರೆ ನಡೀತಿದೆಯಲ್ಲ ಇವಾಗ, ಅಲ್ಲಿ ದೇವಸ್ಥಾನದ ವತಿಯಿಂದ ಅನ್ನದಾಸೋಹ ನಡೀತಿರುತ್ತೆ. ಎಲ್ಲ ಕಡೆ ಪಾನಕ, ಕೋಸಂಬರಿ, ಮಜ್ಜಿಗೆ ವಿತರಣೆ ಮಾಡ್ತಾ ಇರ್ತಾರೆ. ಪೂಜೆ ಪುನಸ್ಕಾರ ನಡೀತಾನೆ ಇರುತ್ತೆ. ಇನ್ನು ವಿಶೇಷವಾಗಿ ಅಟಪಲ್ಲಕ್ಕಿ ಉತ್ಸವನೂ ಬರುತ್ತೆ. ಹೊರಗಡೆಯಿಂದ ಬಂದಿರ್ತಾರಲ್ಲ ಭಕ್ತಾದಿಗಳು, ಅವರು ಕೂಡ ವಿಶೇಷವಾಗಿ ದಾಸೋಹ ಮಾಡ್ತಾರೆ. ಬಂದಿರೋ ಜನಗಳಿಗೆಲ್ಲ ಬರ್ರಿ, ನಾವು ದಾಸೋಹ ಮಾಡಿದ್ವಿ, ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ಕರೀತಾರೆ. ಆವಾಗ ಅವ್ರ ಹತ್ರ ಹೋಗಿ ನಾವು ಊಟ ಮಾಡ್ಕೊಂಡು ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಅವ್ರು ಒಳ್ಳೇದಾಗಲಿ ಅಂತ ಹರಿಸಿ ನಾವು ಬರಬೇಕು. ಆಯ್ತಮ್ಮ, ಫೋನ್ ಮಾಡು ಅಜ್ಜಿಗೆ ಎಲ್ಲಿದ್ದಾರೆ ಅಂತ ಕೇಳ್ಕೊಂಡು ನಾವು ಹೋಗೋಣಂತೆ. ಒಳ್ಳೇದಾಯ್ತು, ನೀನು ಇಷ್ಟೆಲ್ಲ ತಿಳ್ಕೊಂಡಿರೋದು ಒಳ್ಳೇದಾಯ್ತು. ಹಲೋ ಹಲೋ, ಪುಟ್ಟರಂಗಜ್ಜಿನಾ? ಅಜ್ಜಿ ನಾನು ಸುಂದರಮ್ಮ. ನೀವು ಕೊಳಲು ಜಾತ್ರೆ ಹೊರಟಿದ್ರಲ್ಲ, ಅದಕ್ಕೆ ನಾನು ನಮ್ಮ ಯಜಮಾನ್ರು ಬರ್ತಾ ಇದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗ್ರಿ, ನಾವು ಬರ್ತೀವಿ. ಪವಾಡ ಪುರುಷ ಶ್ರೀ ಕೆಂಚಾವದ್ರ ದರ್ಶನ ನಾವು ಮಾಡಬೇಕು. ನಾವು ಪುಣ್ಯ ಪುರುಷಾರ್ಥ ಸಂಪಾದನೆ ಮಾಡ್ಬೇಕಂತಿದ್ದೀವಿ. ನಮ್ಮನ್ನು ಕರ್ಕೊಂಡು ಹೋಗಿ ಅಜ್ಜಿ. ಹೌದಾ ಅಜ್ಜಿ? ಬಸ್ ಸ್ಟ್ಯಾಂಡಲ್ಲಿ ಇದ್ದೀರಾ? ಸರಿ ಆಯಿತು, ನಾವು ರೆಡಿ ಆಗಿದ್ದೀವಿ, ಬರ್ತೀವಿ ಬಿಡ್ರಿ. ಆಯ್ತಾಯ್ತು, ಬರ್ರಿ ಹೋಗೋಣ. ರೆಡಿ ಆಗಿದ್ದಾರಂತೆ. ಮತ್ತೆ ಪುಟ್ಟರಂಗತ್ತೆ ನೋಡ್ರಿ, ಜನ ಎಷ್ಟು ಜೋರಾಗಿ ನಡೆದಿದ್ದಾರೆ. ಅಬ್ಬಬ್ಬಬ್ಬ, ಕೊಳಲು ಕೆಂಚಾವದ್ರಿಗೆ ಭಕ್ತಾದಿಗಳು ಜಾಸ್ತಿ. ಪ್ರತಿ ಸೋಮವಾರ ಹರಕೆ, ಅನ್ನದಾನ, ಈ ರೀತಿ ಕಾರ್ಯಕ್ರಮಗಳು, ಅರ್ಚನೆಗಳು, ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಬಹಳ ಜೋರಾಗಿ ನಡೆಯುತ್ತೆ ಸ್ವಾಮಿಯರಿಗೆ. ಹಂಪೆ ಹುಣ್ಣಿಮೆ ದಿವಸದಂದು ಪ್ರತಿ ವರ್ಷ ನೋಡ್ರಿ, ಈ ವರ್ಷ ಬಂದಿರೋದು ನಮ್ಮ ಪುಣ್ಯ. ನಾವೇನು ಪ್ರತಿ ವರ್ಷ ಬರ್ತಿದ್ದೀವಿ. ಆದರೆ ಇವ್ರು ಬರ್ತಾ ಇದಾರಲ್ಲ, ನಮ್ಮ ಕೆಂಚಪ್ಪ ಸುದ್ರಬ್ಬರು ಈ ವರ್ಷ ಬರ್ತಾ ಇರೋದು ನನಗೂ ಭಾಳ ಖುಷಿ ಆಯಿತು. ಇಲ್ಲೇ ಇರ್ತಾರೆ, ಹೋಗಿ ನೋಡೋಣ, ಏನೋ ಇಲ್ಲೇ ಸಿಗ್ತಾರೆ. ಉಂಟಮ್ಮ, ಕೆಂಚಪ್ಪ ಸುಂದರಮ್ಮರು ಇಲ್ಲೆಲ್ಲ ಇರ್ತಾರೆ. ಆದರೆ ನೋಡು, ಇಲ್ಲಿ ಶಾಮೆ ಹಾಕಿದ್ರಲ್ಲ, ಇದೇ ಮೊದಲಿದ್ದ ಹೊರಮಠ. ಈ ದೇವಸ್ಥಾನನ ಕೆಡವಿ ದೇವರು ಹೊಸ ದೇವಸ್ಥಾನ ಕಟ್ಟೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ನೋಡು, ಕಲ್ಲುಗಳೆಲ್ಲ ಬಂದಿದ್ದಾವೆ. ಅಲ್ಲಿ ಪುಟ್ಟದಾಗಿ ಗುಡಿ ಕಟ್ಕೊಂಡು ಹಂಗೆ ಕೆಲಸ ನಡೀತೈತೆ. ಇವಾಗ ಜಾತ್ರೆ ಇರೋದ್ರಿಂದ ಕೆಲಸ ನಿಂತೈತೆ. ಈ ಜಾತ್ರೆ ಮುಗಿಲಿ ಮತ್ತೆ ಅದ್ರ ಪಾಡಿಗೆ ಕೆಲಸ ಶುರು ಆಗ್ತಾ ಇರುತ್ತೆ. ಪ್ರತಿಮೆಗಳು, ಕಲಾಕೃತಿಗಳೆಲ್ಲ, ಕಂಬಗಳೆಲ್ಲ ರಚನೆ ಮಾಡ್ತಾ ಇರ್ತಾರೆ. ಅಬ್ಬಬ್ಬಬ್ಬ, ಎಲ್ಲಿಂದ ಬಂದಿದ್ದಾರಪ್ಪ ಈ ಪುಣ್ಯಾತ್ಮರು, ಕೆತ್ತನೆ ಕಲಾವಿದರು. ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ ಕಣಮ್ಮ ಇಲ್ಲಿ ಕೆತ್ತನೆ ಮಾಡೋಕ್ಕೆ, ಕಲ್ಕಂಬಗಳನ್ನ ನೆಡೋಕ್ಕೆ, ಡಿಸೈನ್ಗಳೆಲ್ಲ ಮಾಡೋಕ್ಕೆ ಒಳ್ಳೆ ಕಲಾವಿದರೆಲ್ಲ ಬಂದಿರ್ತಾರೆ. ಎಲ್ಲಿಂದ ಬಂದಿರ್ತಾರೆ ಅಂತ ನಮಗೇನು ಗೊತ್ತಿಲ್ಲ. ಒಟ್ಟು ದೇವಸ್ಥಾನ ಚೆನ್ನಾಗಾದ್ಮೇಲೆ, ಚೆನ್ನಾಗಾಗಲಿ ಚೆನ್ನಾಗಿ ಬಿಡಲಿ, ಒಟ್ಟು ಸ್ವಾಮಿಯವ್ರ ದೇವಸ್ಥಾನ ಅಂತಂದರೆ ಭಾಳ ಚೆನ್ನಾಗಿ ಆಗುತ್ತೆ. ನಡಿ, ಕೈಕಾಲೆಲ್ಲ ತೊಳ್ಕೊಂಡ್ರಲ್ಲ, ಫಸ್ಟು ಈಗ ಇರೋ ಸನ್ನಿಧಾನಕ್ಕೆ ಹೋಗಿ ಸ್ವಾಮಿಯವ್ರ ದರ್ಶನ ಮಾಡೋಣ, ನಡೀರಿ. ಹೌದಪ್ಪ, ಹೌದು, ನಡೀರಿ. ಈ ಕೆಂಚಪ್ಪ ಸುಂದರಮ್ಮ ನಮಗೆ ಸಿಗ್ತಾರೆ, ಮುಂದೆ ನಡೀರಿ. ಹಾಗಾದ್ರೆ ಕೆಂಚಪ್ಪ ಸುಂದರಮ್ಮ ಬಂದ್ರೇನಮ್ಮ? ನಿಮ್ಮನ್ನೇ ಎಲ್ಲ ಕಡೆ ಹುಡುಕಾಡ್ತಿದ್ವಿ, ಏನು ಬಂದ್ರೋ ಬಿಟ್ರೆ ಒಂದು ಗೊತ್ತಾಗಲಿಲ್ಲ ನೋಡು. ಊಟ ಮಾಡಿದ್ರೆ, ಪೂಜೆ ಮಾಡಿಸಿದ್ರೆ ನಮ್ಮ ನೀವು, ನಾವು ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಅಯ್ಯೋ ಪುಟ್ಟರಂಗಜ್ಜಿ, ನಾವು ಬರ್ತಾನೆ ಇದ್ವಿ. ಯಾವಾಗಲೇ ಬಂದ ತಕ್ಷಣ ಯಾರೋ ಭಕ್ತಾದಿಗಳಂದು ದಾಸೋಹ ಮಾಡಿದೀವಿ, ಬರ್ರಿ ಊಟ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ನೀವೇ ಹೇಳಿರಲ್ಲ, ದಾಸೋಹ ಮಾಡಿ ತರ್ಕೂಡಲೇ ಹೋಗ್ಬಿಡ್ಬೇಕು, ಇಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಬರೋಕ್ಕೆ ಮುಂಚೆನೇ ದಾಸೋಹ ಮಾಡಿದ್ರೆ ಊಟ ಮಾಡ್ಕೊಂಡು ಬಂದ್ವಿ. ಶಾಬಾಸ್ ಸುಂದರಮ್ಮರೇ, ನೀವೇ ಪುಣ್ಯವಂತರು ನೋಡ್ರಿ. ನೀವು ಸ್ವಾಮಿ ಸನ್ನಿಧಾನಕ್ಕೆ ಬರ್ತಿದ್ದಂಗಲೇ ಆಲೆ ದಾಸೋಹಕ್ಕೆ ಹೋಗ್ಬಿಟ್ರಿ. ನಿಮ್ಮ ಅದೃಷ್ಟ ಭಾಳ ಚೆನ್ನಾಗಿತ್ತು. ಸ್ವಾಮಿ ಬರ್ತಿದ್ದಂಗಲೇ ಹೊಟ್ಟೆ ತುಂಬಿಸ್ಬಿಟ್ರು ಅದ್ಲಾಗೆ. ನಾವು ಇವಾಗ ದರ್ಶನ ಮಾಡ್ಕೊಂಡು ಆಮೇಲೆ ದಾಸೋಹಕ್ಕೆ ಹೋಗ್ತೀವಿ. ನಮ್ಮವರೇ ಇಲ್ಲಿ ಬೇಕಾದಷ್ಟು ಜನ ದಾಸೋಹ ಮಾಡಿದ್ದಾರೆ, ಅವ್ರ ಜೊತೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ನೀವು ಇನ್ನೊಂದು ಸ್ವಲ್ಪ ಊಟ ಮಾಡಿರಂತೆ, ನಮ್ಮ ಜೊತೆ ಎಲ್ಲ ಸೇರಿಕೊಂಡು ಬರ್ರಿ, ದೇವ್ರ ದರ್ಶನ ಮಾಡೋಣಂತೆ. ಕಣಲೆ ಕರಿಯಪ್ಪ, ನಿಜವಾಗ್ಲೂ ಭಾಳ ಖುಷಿ ಆಯ್ತು ಕಣಲ್ಲ.
ಬಂದು ಸ್ವಲ್ಪ ಹೊತ್ತು ಕೂಡಲೇ ಭಕ್ತಾದಿ ಬಂದು ಕೈ ಹಿಡ್ಕೊಂಡು ಬಂದು ಅಲ್ಲೇ ದಾಸೋಹ ಮಾಡಿದ್ವಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟು ಅವು ಅಡುಗೆ ಇಟ್ಬಿಟ್ರಪ್ಪ. ನಾವಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ಈಗ ಸದ್ಯಕ್ಕಂತೂ ನಮಗೆ ಸೇರಲ್ಲ, ನೀವು ಬೇಕಾದ್ರೆ ಊಟ ಮಾಡಿರಿ, ಆಮೇಲೆ ಬೇಕಾದ್ರೆ ಸ್ವಲ್ಪ ಬಿಟ್ಟು ನೋಡೋಣ. ಅಬ್ಬಬ್ಬಬ್ಬ ಕೆಚ್ಚಪ್ಪರೆ, ಅದೇನ್ರಿ ಅಷ್ಟೊಂದು ಊಟ ಮಾಡ್ಬಿಟ್ರ ನೀವು? ಹಿಂಗೆ ಓಡಾಡ್ಕೊಂಡು ಬಂದ್ರೆ ಸಾಕು, ಕರಗೋಗ್ಬಿಡುತ್ತೆ. ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಊಟ ಮಾಡಿರುತ್ತೆ. ದಾಸವನ್ನ ಬೇಡ ಅಂತ ಹೇಳ್ಬಾರ್ದು ಇಲ್ಲಿ. ಒಂದು ಸ್ವಲ್ಪ ಊಟ ಮಾಡೋಕ್ಕೂ ಇಲ್ಲಿ ಅದೃಷ್ಟ ಇರಬೇಕು, ಕೇಳ್ಕೊಂಡು ಬಂದಿರಬೇಕು ಅಂತ ಪವಾಡ ಪುರುಷ ಸನ್ನಿಧಾನ ಇದು. ಹಂಗಾಗಿ ನಮ್ಮ ಮಾತು ಕೇಳಿ ನೀವು ನಮ್ಮ ಜೊತೆ ಬಂದು ಒಂದು ಸ್ವಲ್ಪ ಊಟ ಮಾಡಿರಿ. ಆಯ್ತು ಬಿಡಿ ರಂಗಜ್ಜ, ನೀವು ಇಷ್ಟೊಂದು ಕೇಳ್ಕೊಳ್ತಿದ್ದೀರ ಅಂತ ಹೇಳ್ಬಿಟ್ರೆ ನಾನು ಮತ್ತೆ ನಮ್ಮ ಯಜಮಾನ್ರು ಬಂದ್ಬಿಟ್ಟು ನಿಮ್ಮ ದಾಸೋದ ನಾವು ಊಟ ಮಾಡ್ತೀವಿ ಬಿಡಿ. ಆಯಿತು, ನೀವೇನು ಇಷ್ಟೊಂದು ನಮಗೆ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ, ನೀವು ಹೇಳಿದ್ರಲ್ಲ. ಆಯಿತು, ಇನ್ನು ಸ್ವಲ್ಪ ಬಿಟ್ಟು ಓಡಾಡ್ಕೊಂಬಂದು ಊಟ ಮಾಡ್ತೀವಿ. ಉಂಕಂಡ್ರೆ ತಮ್ಮಣ್ಣ, ಒಂದು ತಪ್ಪು ನಡೆದೈತೆ. ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ವಾ, ಆಲೆ ಅಡಪಲ್ಲಕ್ಕೆ ದೇವರು ಒಳಮಠದಿಂದ ಹೊರಮಠಕ್ಕೆ ಬಂದೈತೆ. ಹೊರಮಠಕ್ಕೆ ಬಂದು ಆಲೆ ಕುಂದೈತೆ ನೋಡು. ಎಲ್ಲ ಕಡೆ ಮಂಡಕ್ಕಿ ಹಂಚಿದ್ದಾರೆ. ಆಮೇಲೆ ಪಾನಕ ನೋಡಪ್ಪ ಲೋಟ ಗಟ್ಟಲೆ ಕೊಟ್ಬಿಟ್ರತ್ಲಾಗೆ ಎಲ್ಲರೂ ಕುಡಿದು ಅತ್ಲಾಗೆ ಲೋಟ ನೋಡಿ ಎಲ್ಲ ಹಾಕಿದ್ದಾರೆ. ಭಾಳ ನಮಗೆ ಪಾನಕ ಸಿಕ್ಕಿದೆ, ನಮ್ಮ ಅದೃಷ್ಟ. ಉಂಕಂಡ್ಬಿಟ್ರಂಗತ್ತೆ, ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು. ಅವಾಗ ನೋಡ್ರಿ ಈ ಕಡೆ ಮಜ್ಜಿಗೆ ಕೇಂದ್ರಗಳು, ಅಪ್ಪಪ್ಪಪ್ಪ ಈ ಇವರು ಪಾನಕದ ಕೇಂದ್ರಗಳಂತೂ 5ರಿಂದ 6 ಕಡೆ ಮಾಡಿದ್ದಾರೆ. ಒಂದೊಂದು ಕಡೆನೂ 3 ಡ್ರಮ್ಮು ಒಂದೊಂದು ಕೌಂಟ್ರಲ್ಲಿ. ಅಬ್ಬಬ್ಬಬ್ಬ ಜನಗಳಂತೂ ಹೊಟ್ಟೆ ತುಂಬ ಅಷ್ಟು ಹಾಕ್ಸ್ಕೊಂಡು ಕೊಡ್ಬಿಟ್ರು. ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಸರಿ ಕಂಚಾಗ 5ರಿಂದ 6 ಕೌಂಟ್ರು ಮಜ್ಜಿಗೆ ಪಾನಕ ಕೇಂದ್ರಗಳನ್ನ ಮಾಡಿಸಿರೋದು. ಈ ಸರಿ ಅಂತೂ ಜನಗಳು ಭಾಳ ಖುಷಿ ಆಯಿತು. ಅದಲ್ಲದೆ ದೇವಸ್ಥಾನ ಕಟ್ಟಿಸ್ತಿರೋದ್ರಿಂದ ತಾತ್ಕಾಲಿಕ ದೇವಸ್ಥಾನ ಮಾಡಿಬಿಟ್ಟು ಈ ರೀತಿ ಮುಂದ್ಗಡೆ ಶಾಮಿಯಾನ ಪ್ರತಿ ವರ್ಷ ಹಾಕಿ ಭಾಳ ಜೋರಾಗಿ ಈ ಸರಿ ಜಾತ್ರೆ ನಡೀತೈತೆ. ಅಲ್ಲಿ ನೋಡ್ರಿ ಆ ಕಡೆ ನಾಟಕ ಆಡ್ತಾರಲ್ಲ ಕಾಂಪೌಂಡ್ ಒಳಗಡೆ ಅಂತೂ, ಶೆಡ್ ಒಳಗಂತೂ ಸುಮಾರು ಕುಟುಂಬಗಳು ಬಂದು ಅಲ್ಲಿ ದಾಸೋಹ ಎಲ್ಲ ಮಾಡ್ತಾ ಇದ್ದಾರೆ. ಜಾಗ ತುಂಬ ಬರೀ ಆಟೋಗಳು, ಬಸ್ಗಳು, ಕಾರುಗಳು, ಎತ್ತಿನ ಗಾಡಿಗಳು ಇವೇ ತುಂಬ ಇದಾವೆ. ಅಬ್ಬಬ್ಬಬ್ಬ ಇನ್ನೆಷ್ಟು ಮಟ್ಟಿಗೆ ಜನ ಬಂದಿರ್ಬೇಕು ಸರಿ. ಅಷ್ಟೇ ಅಲ್ಲ ಕಣಮ್ಮ ಶಿವಮ್ಮ, ಈ ಊರ್ ಮನೆಯವರು ಸೇರ್ಕೊಂಡು ಜೋರಾಗಿ ಜಾತ್ರೆ ಮಾಡ್ತಿರೋದ್ರಿಂದ ಮನೆಗೆ ಕೋಳಿ, ಕುರಿ ಈ ರೀತಿ ಎಲ್ಲ ಕಡ್ದುಬಿಟ್ಟು ಅಡುಗೆ ಮಾಡಿ ಸ್ವಾಮಿಯರಿಗೆ ಎಡೆ ಕೊಡ್ತಾರೆ. ಆ ಎಡೆ ಕೊಟ್ಟಾದ್ಮೇಲೆ ದಾಸೋಹ ನಡೆಯುತ್ತೆ. ಇಲ್ಲೂ ಎಲ್ಲ ಕಡೆಗೂ ಅದೇ ರೀತಿಯೇ ನಡೆಯೋದು. ಹೌದಾ? ಹಾಗ ಬಿಡಿ ಅತ್ಲಾಗೆ ಸಾರ್ಥಕ ಆಯ್ತು. ನೈವೇದ್ಯ ಕೊಟ್ಟು ಹಾಗೂ ಆಗುತ್ತೆ, ಎಲ್ಲರಿಗೂ ಅನ್ನ ಸಂತರ್ಪಣೆ ನಡೆದಂಗೂ ಆಗುತ್ತೆ. ಆದರೆ ಮೊದಲು ದಾಸೋಹ ನಡೆಯೋದು ದೇವಸ್ಥಾನದಿಂದ ಸಮುದಾಯ ಭವನದಲ್ಲಿ ನಡೆಯುತ್ತಲ್ವ, ಅಲ್ಲೇ ತಾನೆ ನಾವು ಅಲ್ಲಿ ಊಟ ಮಾಡಿದ್ವಿ. ಎಲ್ಲೋ ಒಂದು ಕಡೆ ದೇವ್ರ ಪ್ರಸಾದನ ಸ್ವೀಕರಣೆ ಮಾಡಿದ್ರೆ ಅಂತಂದರೆ ನಿಮಗೆ ಅದೃಷ್ಟ ಚೆನ್ನಾಗೈತೆ. ಇನ್ನು ನಿಮ್ಮ ಬದುಕು ಬಂಗಾರ ಆಗುತ್ತೆ. ಇನ್ನು ನೀವು ಇಟ್ಕೊಂಡಿದ್ದೀರಲ್ಲ ಪ್ರಾವಿಡೆನ್ಸ್ ಅವ್ರ ವ್ಯಾಪಾರ, ಇನ್ನಂತೂ ನೀವು ಕೇಳಲೇಬೇಡ್ರಿ, ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತೀರ ನೋಡ್ರಿ ನೀವು. ಕೊಳಾಳ ಕೆಂಚಾದೂತ್ರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಆಗಿದೆ ಇವಾಗ. ಏನಪ್ಪ ರಂಗಜ್ಜಿ, ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ನಾವು ನಂಬಿಕೆ ಇಟ್ಟು ದೃಢ ಸಂಕಲ್ಪ ಮಾಡಿ ದೇವ್ರ ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಸಾಕು. ಒಳ್ಳೇದಾಯ್ತು ಅಂದರೆ ಪ್ರತಿ ವರ್ಷ ನಿಮ್ಮ ಥರ ನಾವು ನಿಮ್ಮ ಜೊತೆ ಸೇರ್ಕೊಂಡು ಸ್ವಾಮಿ ಸನ್ನಿಧಾನಕ್ಕೆ ಬಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ. ನಡೀರಿ ಮುಂದಕ್ಕೆ ಹೋಗೋಣ. ನೋಡ್ರಿ ಅದು ಹೋಗೋ ದಾರಿಯಲ್ಲೇ ಆ ಹುಡುಗರು ಕಾಯಿ ಹೊಡೆಯಕ್ಕೆ ಅಂತ ಇಟ್ಕೊಂಡೆ ನೋಡ್ರಿ. ಟಿಕೆಟ್ ಮಾಡಿಸ್ಬೇಕಲ್ಲ, ಟಿಕೆಟ್ ತಗೊಂಡ್ರೆ ಕಾಯಿ ಮತ್ತು ಊದುಬತ್ತಿ ಎಲ್ಲ ಕೊಟ್ಟರೆ ಕಾಯಿ ಹೊಡೆದು ಊದುಬತ್ತಿ ಎಲ್ಲ ತಗೊಂಡು ಅದಕ್ಕೆ ದೇವ್ರ ಧೂಳ್ತ ಹೂವು ಅದಾದ್ಮೇಲೆ ತೀರ್ಥ ಹಾಕಿ ಕೊಡ್ತಾರೆ. ಒಳಗಡೆ ಹೋಗಿ ಕೈ ಮುಗಿದು ಅಡ್ಬಿಟ್ಟು ಬರ್ತಾ ಇರೋದೆ. ಕಾಣಿಕೆ ಉಂಡಿನೂ ಅಲ್ಲೇ ಇರುತ್ತೆ. ನಿಮ್ಮ ಭಕ್ತಿ ಎಷ್ಟಾಯ್ತೋ ಅಷ್ಟು ದುಡ್ಡನ್ನ ಸ್ವಾಮಿಗೆ ಸಮರ್ಪಣೆ ಮಾಡ್ಬೋದು ನೀವು. ನಿಮ್ಮ ಎಲ್ಲದಕ್ಕಿಂತ ನಿಮ್ಮ ಮನಸ್ಥಿತಿ ಮುಖ್ಯ. ಒಳ್ಳೆ ಚೆನ್ನಾಗಿ ದೇವ್ರಿಗೆ ಬೇಡ್ಕೊಂಡು ಎಲ್ಲರೂ ಕಾಣಿಕೆ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು, ನಿಮ್ಮ ಭಕ್ತಿ ಎಷ್ಟಿದೆ ಅಷ್ಟು ಕಾಣಿಕೆಗೆ ಹಾಕ್ಬಿಡಿ, ನಿಮಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಡೀರಿ ನಾವು ಹೋಗಿ ದೇವ್ರ ದರ್ಶನ ಮಾಡೋಣ ಬರ್ರಿ. ನಡೀರಮ್ಮ, ನಡೀರಿ ಹೋಗೋದೆಲ್ಲ ಮುಂದೆ ಹೋಗೋಣ. ನಡೀರಿ, ಜನ ಜಾಸ್ತಿ ಐತೆ. ಎಷ್ಟೇ ಜಾಸ್ತಿ ಇದ್ರು ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬರೋಣ ಬರ್ರಿ. ಸ್ವಾಮಿ ಹಠರಾಜಯೋಗಿ ಕೆಂಚಾವಧೂತ್ರೆ ಎಲ್ಲ ಕಡೆ ಸಮಾಜದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಮಳೆ ಬೆಳೆ ಚೆನ್ನಾಗಾಗಿ ಸುಖ ಸಮೃದ್ಧಿಯಿಂದ ಎಲ್ಲ ಜನ ಸುಖ ಸಂಪತ್ತಿನಿಂದ ಒಳ್ಳೆ ಆರೋಗ್ಯದಿಂದ ಎಲ್ಲ ಬದುಕಂಗೆ ಅನುಗ್ರಹ ಮಾಡಪ್ಪ ಸ್ವಾಮಿ. ಯಾರ ಮನೆಗೂ ಕಷ್ಟಗಳು ಬರದೇ ರೀತಿ ಕಾಪಾಡಪ್ಪ ಸ್ವಾಮಿ. ಹೂನಪ್ಪ ಸ್ವಾಮಿ. ನಾವು ಪ್ರತಿ ವರ್ಷ ನಿಮಗೆ ನಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಕಷ್ಟಗಳು ಕಾರ್ಪಣ್ಯಗಳು ಬರ್ತಾ ಇಲ್ಲ. ಪ್ರತಿ ವರ್ಷ ನೀವು ಸನ್ನಿಧಾನಕ್ಕೆ ಬಂದ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ, ದಾಸೋಹದಲ್ಲಿ ಪಾಲ್ಗೊಳ್ತಾ ಇದ್ದೀವಿ, ಕೈಲಾದಷ್ಟು ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಸರಿ ಇನ್ನೂ ಇಬ್ಬರು ಭಕ್ತರು ಅವರು ಸ್ವಇಚ್ಛೆಯಿಂದ ನಾವು ಬರೋದನ್ನು ಗಮನಿಸ್ಕೊಂಡು ಅವರು ಬಂದಿರೋದು ನಮಗೆ ಭಾಳ ಖುಷಿ ತಂದಿದೆ. ನಮ್ಮ ಸಂಸಾರದ ಮಾಡಿದ್ದು ಕೆಂಚಾವಧೂತ್ರ ಸಂಸಾರದ ಮಾಡಲು ಇನ್ನೂ ವಿಶ್ವಾಪಯಾಗಿ ಬೆಳಿದೆ ಅಂತ ಹೇಳ್ಬಿಟ್ಟು ನಾವು ಆರೈಕೆ ಮಾಡ್ತೀವಿ ಸ್ವಾಮಿ. ಕಾಪಾಡಪ್ಪ ಸ್ವಾಮಿ ಕೆಂಚಜ್ಜ, ಎಲ್ಲರಿಗೂ ಒಳ್ಳೇದಾಗಂಗೆ ಮಾಡ್ಲಪ್ಪ. ಈ ಸರಿ ನಿನಗೆ ಹೊಸದಾಗಿ ಗುಡಿ ಕಟ್ತಿರೋದು ವಿಚಾರ ಕೇಳ್ಬಿಟ್ಟು ನಾನಾ ಕಡೆಯಿಂದ ದೇಣಿಗೆಗಳು ಬರ್ತಾ ಇದ್ದಾವೆ. ದೇವಸ್ಥಾನದ ಕಾರ್ಯ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗಲಪ್ಪ ಸ್ವಾಮಿ ಕೆಂಚಜ್ಜ. ಕಾಪಾಡಪ್ಪ, ಎಲ್ಲಾರನ್ನೂ ಕಾಪಾಡಪ್ಪ.
ಹ್ಞೂ ಸ್ವಾಮಿ, ನಾವೇನಾರ ತಪ್ಪು ಒಪ್ಪುಗಳು ಮಾಡ್ಕೊಂಡಿದ್ರೆ ಕ್ಷಮೆಯಲ್ಲಿ ಹೊಟ್ಟೆ ಹಾಕೊಂಡು ನಮಗೆ ಒಳ್ಳೆ ದಾರಿ ತೋರ್ಸಪ್ಪ ಸ್ವಾಮಿ. ನಾನು ಈ ಸರಿ ಕುಡಿಯೋದನ್ನು ಬಿಡಬೇಕು ಅಂತ ಇದ್ದೀನಿ. ಆದರೂ ಆಗ್ತಾ ಇಲ್ಲ. ನೀನು ಸನ್ನಿಧಾನಕ್ಕೆ ಬಂದಿದ್ದೀನಲ್ಲ, ಆದರೂ ಸ್ವಲ್ಪ ಸ್ವಲ್ಪದಾಗೆ ಕಡಿಮೆ ಮಾಡ್ತೀನಿ ಸ್ವಾಮಿ. ಎಲ್ಲರಿಗೂ ಒಳ್ಳೆದಾಗ ರೀತಿ ಅನುಗ್ರಹ ಮಾಡಪ್ಪ ಸ್ವಾಮಿ. ನಿನ್ನ ಸನ್ನಿಧಾನಕ್ಕೆ ಬಂದಾಗಲಿಂದ ನಮ್ಗೆ ಯಾವುದೇ ರೀತಿ ಕಷ್ಟಗಳು ಬರ್ತಾ ಇಲ್ಲ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡಿದ್ದೀರಾ. ನಾವು ಕೂಡ ಒಂದ್ಸಲಿ ನಿನಗೆ ಸೇವೆ ಮಾಡ್ತೀವಿ. ದಾಸೋಹದ ಸೇವೆ ಮಾಡ್ತೀವಿ ಸ್ವಾಮಿ. ಹೌದು ಸ್ವಾಮಿ. ಸ್ವಾಮಿ ಹಠರಾಜಿಯಾಗಿ ಕೆಂಚಾವೂದ್ರೆ ನಾವು ಇತ್ತೀಚೆಗೆ ಭದ್ರಾವತಿ ಅನ್ನೋ ಟೌನಲ್ಲಿ ಒಂದು ದಿನಸಿ ಪದಾರ್ಥದ ಅಂಗಡಿನ ಮಾಡ್ತಾ ಇದ್ವಿ. ಊರು ಮನೆ ನಮಗೆ ಸಂಪರ್ಕ ತಪ್ಪೋಗ್ಬಿಟ್ಟಿತ್ತು. ಹಾಗಾಗಿ ಊರು ಮನೆ ನಮ್ಮ ಖುಷಿಪುರದಲ್ಲೇ ಇವಾಗ ನಾವು ಹೊಸದಾಗಿ ದಿನಸಿ ಪದಾರ್ಥದ ಅಂಗಡಿನ ಹಾಕೊಂಡಿದ್ದೀವಿ. ಅದಕ್ಕೆ ಪುಟ್ಟರಂಗಜ್ಜಿ ಮತ್ತು ರಂಗಜ್ಜಿ ಅವರು ಕುಟುಂಬದವರು ನಮ್ಗೆ ಬಹಳ ಸಹಾಯ ಮಾಡಿದ್ದಾರೆ, ಸಹಕಾರವಾಗಿ ನಿಂತಿದ್ದಾರೆ. ಏನೇ ಕೂಡ ಕಷ್ಟಗಳು ಬಂದರೂ ಅವ್ರು ನಮ್ಗೆ ಸಹಾಯವಾಗಿ ಮಾಡ್ತಿದ್ದಾರೆ. ಇನ್ನು ಮುಂದೆ ನಮ್ಮ ಪ್ರಾವಿಜನ್ ಸ್ಟೋರಿಂದ ಭಾಳ ಅಭಿವೃದ್ಧಿ ಆಗಬೇಕು. ಎಲ್ಲ ನಿಮ್ಮ ಅನುಗ್ರಹ ಇರಲಿ ಸ್ವಾಮಿ. ನಾವು ಪ್ರತಿ ವರ್ಷ ರಂಗಜ್ಜ ಪುಟ್ಟರಂಗಜ್ಜಿಯವರು ಮತ್ತು ಅವ್ರ ಕುಟುಂಬದವರೆಲ್ಲ ಪ್ರತಿ ವರ್ಷ ಇಲ್ಲಿಗೆ ಬಂದು ಸ್ವಾಮಿ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಂಪೆ ಹುಣ್ಣಿಮೆ ದಿವಸದಂದು. ಹಂಗಾಗಿ ನಾವು ಕೂಡ ನಿನ್ನ ಪೂಜೆ ಪುನಸ್ಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲನೇ ವರ್ಷ ನಾವು ಕಾದಿಟ್ಟಿದ್ದೀವಿ. ಇನ್ಮೇಲೆ ನೀವೇ ನಮಗೆ ಅನುಗ್ರಹ ಮಾಡಬೇಕು. ನಮಗೆ ವ್ಯಾಪಾರ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗಂಗೆ ಮಾಡಿರಿ. ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲ ಚೆನ್ನಾಗಾಗಂಗೆ ಮಾಡಿರಿ ಸ್ವಾಮಿ. ಕಾಪಾಡಪ್ಪ ಕೆಂಚಜ್ಜ. ನೋಡಿದ್ರಾ, ನೀವು ಈ ಕೊಳಲ ಕ್ಷೇತ್ರಕ್ಕೆ ಬಂದಿದ್ದೀರಾ. ನಮ್ಮ ಹಠರಾಜಯೋಗಿ ಶ್ರೀ ಕೆಂಚಾವದತ್ತರು ಪವಾಡ ಪುರುಷರು. ಪ್ರತಿ ವರ್ಷ ಹಂಪೆ ಹುಣ್ಣಿಮೆ ದಿವಸದಂದು ಇಲ್ಲಿ ಜೋರಾಗಿ ದೇವಿ ಪುರಾಣವನ್ನು ಓದಿಸಲಾಗುತ್ತೆ ಒಳಮಠದಲ್ಲಿ. ಹಾಗೆ ಅದರ ಮರುದಿವಸ ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ಒಳಮಠದಿಂದ ಹೊರಮಠಕ್ಕೆ ಶ್ರೀ ಹಠರಾಜಯೋಗಿ ಕೆಂಚಾವದತ್ತರ ಉತ್ಸವ ಮೆರವಣಿಗೆ ದೇವಸ್ಥಾನಕ್ಕೆ ಬರುತ್ತೆ. ದೇವಸ್ಥಾನ ಬಂದ ನಂತರ ಅಲ್ಲಿರೋ ಮಂಡಕ್ಕೆ ಎಲ್ಲ ಎರ್ಸಿದಲ್ವ ಅದನ್ನ ಪ್ರಸಾದವಾಗಿ ಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ದಣಿವಿನ ದಾಹದಿಂದ ಇರ್ತಾರಲ್ಲ ಎಲ್ಲ ಭಕ್ತಾದಿಗಳಿಗೂ ಪಾನಕ ಮಜ್ಜಿಗೆ ಕೇಂದ್ರಗಳನ್ನ ಆಗಲೇ ಎಲ್ಲರಿಗೂ ವಿತರಣೆ ಮಾಡಿ ದೊಡ್ಡ ಹಬ್ಬದಂತೆ ಆಚರಣೆ ಮಾಡ್ತಾರೆ. ನೀವು ಈ ಸುಕ್ಷೇತ್ರ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೊಳಾಳು ಗ್ರಾಮದ ಶ್ರೀ ಹಠರಾಜಯೋಗಿ ಕೆಂಚಾವದತ್ತರ ಸುಕ್ಷೇತ್ರಕ್ಕೆ ಬಂದು ನೀವು ಕೂಡ ಈ ಸ್ವಾಮಿಗಳ ಅನುಗ್ರಹವನ್ನು ಪಡ್ಕೋಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಹಾಗೇನೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೇನೆ ತಪ್ಪದೆ ನೀವು ಕೂಡ ಈ ಕೊಳಾಳ ಕ್ಷೇತ್ರದಲ್ಲಿ ಇರುವಂತಹ ಶ್ರೀ ಕೆಂಚಾವದತ್ತರ ಒಂದು ಒಳಮಠಕ್ಕೆ ನೀವು ಭೇಟಿ ಕೊಟ್ಟು ನೀವು ಅನುಗ್ರಹನ ಆಶೀರ್ವಾದನ ಪಡ್ಕೊಳ್ಳಿ. ಜೀವನದಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಜೈ ಶ್ರೀ ಕೆಂಚಾವದೂತ. ಜೈ ಶ್ರೀ ಕೆಂಚಾವದೂತ.